ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್ ಅಂತಲ್ಲ. ನಾವು ಸ್ವತಃ ರೈತ ಕುಟುಂಬದಿಂದ ಬಂದು ಅದರ ಒಂದು ನೋವು, ನಲಿವು, ಕಷ್ಟ, ಸುಖ, ಶ್ರಮ ಏನೆಲ್ಲ ಇದೆ ಅದನ್ನೆಲ್ಲ ನಾವು ಸ್ವತಃ ಅನುಭವಿಸೋದ್ರಿಂದ ಹಾಗಾಗಿ ನಾನು ಬೆಂಗಳೂರಲ್ಲಿ ನಾನು ಉದ್ಯೋಗ ಕಂಡುಕೊಳ್ಬೋದಾಯಿತು ಅಥವಾ ಉದ್ಯಮಿ ಆಗ್ಬೋದಾಯಿತು. ಅದು ಕೂಡ ನನ್ನ ಕೋಲಾರ, ಹುಟ್ಟೂರು, ನನ್ನ ಕೋಲಾರದಲ್ಲಿ ದೊಡ್ಡ ಮಟ್ಟದ ಕೃಷಿ ಮಾಡಬೇಕು. ಅದರಿಂದ ಕೃಷಿ ಒಂದು ಚಟುವಟಿಕೆಗಳಲ್ಲಿ ಕೃಷಿ ಮಾರುಕಟ್ಟೆಯಲ್ಲಿ ದೊಡ್ಡ ಒಂದು ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ನಾನು ಇವತ್ತೇನು ಸ್ವತಃ ನಾನೇ ಇಲ್ಲಿ ಬಂದು ನೆಲೆ ಊರಿ ನಾನು ಒಂದು ಉದ್ಯಮ ಕಟ್ಟಿಕೊಂಡು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ದೊಡ್ಡ ಮಟ್ಟದ ಪರಿಣಾಮಕಾರಿಯಾಗಿ ನಮ್ಮ ರೈತರಿಂದ ಸಹಕಾರಿಯಾಗಿದೆ ಮತ್ತು ರೈತರು ಕೂಡ ನನಗೆ ಸಹಕಾರಿಯಾಗಿದೆ. ರೈತರಿಂದ ನಾನು ನನ್ನಿಂದ ರೈತರಿಂದ ನಾನು ಆ ನಿಟ್ಟಿನಲ್ಲಿ ಏನು ರೈತರಿಂದ ದೊಡ್ಡವನಾಗಿದ್ದೀನಿ, ರೈತರಿಂದ ಬೆಳೆದಿದ್ದೀನಿ ಅಂತ ರೈತ ಸಮೂಹ ಮಕ್ಕಳು ಇನ್ನಷ್ಟು ಶಿಕ್ಷಣದಲ್ಲಿ ಕೂಡ ಬೆಳಿಬೇಕಂತಕ್ಕಂಥ ದೂರ ಆಲೋಚನೆ ಬಂದಿರೋದ್ರಿಂದ ಅವರು ಯಾವುದೇ ಮಟ್ಟಕ್ಕೆ ಬೆಳೀಬೇಕು, ಸಂಸ್ಥೆಯ ಜೊತೆಯಾಗಿ ಮತ್ತು ಮಕ್ಕಳು ಕೂಡ ಯಾವುದೋ ಒಂದು ವಿದ್ಯಾಭ್ಯಾಸ ದೊಡ್ಡ ಮಟ್ಟದ ಶಿಕ್ಷಣಕ್ಕೆ ಸಹಾಯ ಬೇಕಾದ್ರೆ ನಾನು ಮುಕ್ತವಾಗಿದ್ದೀನಿ. ಅವರು ಯಾವುದೇ ವಿಷಯದಲ್ಲಿ ಯಾವುದೇ ಸಾಧನೆ ಮಾಡಲಿಕ್ಕೂ ಕೂಡ ನಾನು ಮುಕ್ತವಾಗಿದ್ದೀನಿ. ನಾನು ಕೂಡ ಸಹಕಾರಿಯಾಗಿರ್ತೀನಿ. ಅವರು ಬೆಳಿಬೇಕು, ಒಟ್ಟಲ್ಲಿ ನಮ್ಮ ಅಖಂಡ ಕೋಲಾರ ಜಿಲ್ಲೆಯ ಹೆಮ್ಮೆಯ ಪುತ್ರರಾಗಿ ಬೆಳಿಬೇಕು ಅಂತ ಒಂದು ಆಸೆ. ಇರುವಂಥ ಒಂದು ಟ್ಯಾಲೆಂಟನ್ನು ಗುರುತಿಸಿ ಇವತ್ತು ಕೋಲಾರಿಂದ ಒಂದು ದೊಡ್ಡ ವ್ಯಕ್ತಿ ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಸರ್ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಏರಿಯಾ ಕಾಲೇಜು ಸಾಕು ಏನು ಹೋಗುವುದು ಅನ್ನೋದು ಇಲ್ದಿರ ಆ ಒಂದು ರ್ಯಾಂಕ್ ಸ್ಟೂಡೆಂಟನ್ನು ಗುರುತಿಸಿ ಇಲ್ಲಿವರೆಗೂ ಬಂದಿದ್ದಾರೆ. ಸೊ ನಾಳೆ ನೀವು ಅಷ್ಟೇ ಆ ಮದರ್ ಪ್ಲೇಸಲ್ಲಿ ಸರ್ ಹೇಳ್ದಂಗೆ ಅಟ್ಲೀಸ್ಟ್ ಒಂದು 10 ಜನ ಆದರೂ ಬರಲೇಬೇಕು. ಒಂದು ಬಂದರೆ ಏನಂದರೆ ಒಂದು ಕಾಲೇಜ್ಗೂ ಒಂದು ವ್ಯಾಲ್ಯೂ, ಮತ್ತೆ ನಿಮ್ಮ ಮನೆಗೂ ಅಷ್ಟೇ. ನಿಮ್ಮ ಮನೆಯನ್ನ ನೀವನ್ನ ಗುರ್ಸ್ಕೊಳ್ಳೋಕೆ ನಿಮ್ಗೆ ಒಂದೇ ಒಂದು ಚಾನ್ಸ್ ಇರೋದು ಯಾವುದಂದ್ರೆ PUC ಮಾರ್ಕ್ಸ್. ನೈಟ್ ಕ್ಲಾಸ್ ಅಲ್ಲಿ ಪ್ರತಿಯೊಂದು ಮಗು ಕೂಡ ತಾಯಿ ಸ್ಥಾನದಲ್ಲಿ ನಿಂತು, ತಂದೆ ಸ್ಥಾನದಲ್ಲಿ ನಿಂತು, ನೈಟ್ ಎಲ್ಲ ಮಕ್ಕಳ ಜೊತೆಗೆ ಇದ್ದು ಸರ್ ಯಾರನ್ನೂ ಅಷ್ಟೊಂದು ಸ್ಯಾಕ್ರಿಫೈಸ್ ಮಾಡಲ್ಲ. ಯಾಕಂದ್ರೆ ನಾವು ಓದ್ವಾ, ಸಂಬಳ ತಗೊಂಡ್ವಾ, ಬಂದ್ವಾ ಅಂತ ಇರೋಂತ ಒಂದು ಕಾಲದಲ್ಲಿ ಸೊ ನಾನು ಗ್ರೇಟ್ ಆಗಿ ತುಂಬಾ ಪ್ರೌಡ್ ಆಗಿ ಅನೌನ್ಸ್ ಮಾಡ್ತೀನಿ. ಸೊ ನಮ್ಮ ಒಂದು ಸಾಯಿ ಫ್ಯಾಮಿಲಿ, ನಮ್ಮ ಒಂದು ಸಾಯಿ ಫ್ಯಾಕಲ್ಟೀಸ್ ಎಲ್ರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೀನಿ. ತಾಲೂಕು ಜಿಲ್ಲಾ ಕೇಂದ್ರ ನಮ್ಮ ಕೋಲಾರದು ಸಹ ನಾವು ಹುಟ್ಟಿ ಬೆಳೆದಂಥ ಒಂದು ಜಿಲ್ಲೆ ಆದ್ದರಿಂದ ಜಿಲ್ಲೆಯಲ್ಲಿ ಇವತ್ತು 3 ಜನ 4ನೇ ರ್ಯಾಂಕ್ ಇದೆ. ಅಂದರೆ ರಾಜ್ಯದಲ್ಲೇ 4ನೇ ರ್ಯಾಂಕ್ ವಿಜ್ಞಾನ, ವಾಣಿಜ್ಯ ಮತ್ತು ಕಲಾ ವಿಭಾಗದಲ್ಲಿ ಎಲ್ಲ 596 ಪಂಚಾಯತ್ಗಳು. ನಮ್ಮ ವಾಣಿಜ್ಯ ವಿಭಾಗದಲ್ಲಿ ಕೋಲಾರದ ಮಹಿಳಾ ಸಮಾಜ ಕಾಲೇಜಿನ ವಿದ್ಯಾರ್ಥಿನಿ ಚಿರಂತನ ಅಂತಕ್ಕಂಥದ್ದು. ಹಾಗೆ ಇವತ್ತು ವಿಜ್ಞಾನ ವಿಭಾಗದಲ್ಲಿ ಏನು KGFನ ಕೋಲಾರ ಜಿಲ್ಲೆಯ ಗಡಿ ಭಾಗದಲ್ಲಿ ರೈತಾಪಿ ಕುಟುಂಬದಲ್ಲಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಕಡು ಬಡತನದಿಂದ ತಂದೆ ಇಲ್ಲದಂಥ ರೀತಿಯಲ್ಲಿ ತಾಯಿ ಕೇವಲ ಒಬ್ಬ ಸಾಮಾನ್ಯ ಒಂದು ಟೈಲರ್ ಉದ್ಯಮಿ ಮಾಡಿಕೊಂಡು ಅದರಿಂದ ಮಕ್ಕಳನ್ನ ಬೆಳೆಸೋದ್ರ ಮೂಲಕ 2ನೇ ಮಗು ಇದು. 1ನೇ ಮಕ್ಕಳು ಇಲ್ಲೇ ವಿದ್ಯಾರ್ಥಿಯಾಗಿದ್ದು ಆತ ಕೂಡ ಕೇಳ್ಪಟ್ಟೆ. 2ನೇ ವಿದ್ಯಾರ್ಥಿ ಮದನ್ ಅಂತಕ್ಕಂಥ ವಿದ್ಯಾರ್ಥಿ 596 ಅಂದರೆ 596 ಪಡೆದು ಜಿಲ್ಲೆಗೆ ವಿಜ್ಞಾನ ವಿಭಾಗ ಪ್ರಥಮ ಸ್ಥಾನ, ರಾಜ್ಯಕ್ಕೆ 4ನೇ ಸ್ಥಾನ ಇರತಕ್ಕಂಥ ಒಂದು ಸ್ಥಿತಿಯಲ್ಲಿ ನಾವುಗಳು ಕೇವಲ ಕೋಲಾರದವನ್ನೆಲ್ಲ ಕೋಲಾರ ಜಿಲ್ಲೆಯ ಸಮಸ್ತ ಪ್ರಜ್ಞಾವಂತ
ಸಮಾಜಮುಖಿ ವ್ಯಕ್ತಿಗಳ ಹೆಮ್ಮೆಯ ಗುರುತರ ಒಂದು ವಿಷಯ. ಹಾಗಾಗಿ ಕಳೆದ ಬಾರಿ ಈ ವಿಷಯ ಕೊಟ್ಟಾಗ ನಾನು ಕೂಡ ಭಾಳ ಖುಷಿಪಟ್ಟೆ. ಇಲ್ಲಿ ಅದು ಇದನ್ನು ಕೇವಲ 5 ವರ್ಷದ ಸಂಸ್ಥೆ, 5 ವರ್ಷದ ಒಂದು ಎಳೆಕೂಸು ಅಂತ ಹೇಳ್ಬೋದು. ಅಂಥ ಒಂದು ಸಂಸ್ಥೆಯಲ್ಲಿ ಸತೀಶ್ ರೆಡ್ಡಿಯವರು ಅವರ ಒಂದು ತಂಡ, ಯುವಕರ ತಂಡ, ಸಮಾನ ಮನಸ್ಕರ ತಂಡ ಒಂದು ಶಿಕ್ಷಣ ಸಂಸ್ಥೆ ಮಾಡಬೇಕಂತೇಳಿ ದೊಡ್ಡ ಮಟ್ಟದ ಒಂದು ಪ್ರಯತ್ನದಲ್ಲಿ ಇಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಗಡಿ ಭಾಗದಲ್ಲಿ ಬಡ ಮಕ್ಕಳನ್ನ, ವಿಶೇಷವಾಗಿ ರೈತಾಪಿ ಮಕ್ಕಳನ್ನ ಗುರುತಿಸಿ ಅವ್ರ ಪರ್ಸೆಂಟೇಜೇ ನೋಡೋದಲ್ಲ. ಇದರಿಂದ SSL ಏನು ಪಡೆದಿದ್ರು ಅಥವಾ ಏನು ಪರ್ಸೆಂಟೇಜ್ ಮುಖ್ಯ ಅಲ್ಲ. ಆ ವಿದ್ಯಾರ್ಥಿಗಳನ್ನು ನಾವು ಪ್ರತಿಭೆ ಗುರುತಿಸಬೇಕಂತೇಳಿ ಅವರೆಲ್ಲರೂ ಕರ್ಕೊಂಡ್ಬಂದು ದಿವಸ ಈ ಶಾಲೆಯಲ್ಲಿ ಓದಿಸೋದ್ರ ಮೂಲಕ ಕಡಿಮೆ ಫೀಸು ಮತ್ತು ಜೊತೆಗೆ ಅತ್ಯುತ್ತಮದ ಗುಣಾತ್ಮಕ ಒಂದು ಶಿಕ್ಷಣ. ನಾವು ಕೇಳ್ಪಟ್ಟೆ, ಒಂದು ಮೊಬೈಲ್ ಕೂಡ ಅವ್ರಿಗೆ ಒಳಗೆ ಎಂಟ್ರಿ ಇಲ್ಲ. ಸುಮಾರು ತಂದರೂ ಕೂಡ ಆಫೀಸಲ್ಲಿ ಇಟ್ಟು ಹೋಗ್ಬೇಕಿತ್ತು. ಇವತ್ತು ಮೊಬೈಲಿಂದಲೇ ವಿದ್ಯಾರ್ಥಿಗಳು ಭಾಳ ದಾರಿ ತಪ್ತಾರೆ ಅಂತಂದರೆ ಆ ಮೊಬೈಲ್ನೇ ಕೊಡದೆ ಮೊದಲನೇದಾಗಿ ಮೊಬೈಲ್ ಇಟ್ಟು ಅವರು ತಿಳಿಯಾಗಿ ಮೊದಲು ಒಂದು ವಿಷಯನ ಫ್ರೀಯಾಗಿ ಬಂದು ಕೂರಬೇಕು ಶಾಲೆಯಲ್ಲಿ ಅಂತ ಹೇಳ್ತಾರೆ. ಅದು ಕೂತು ಮತ್ತು ಅತ್ಯುತ್ತಮವಾದ ಗುಣಮಟ್ಟದ ಒಂದು ಶಿಕ್ಷಣ ಏನು ನೀಡ್ತಾ ಇದ್ದಾರೆ. ಇದು ಸ್ಪರ್ಧೆ ಕೋಲಾರ ಜಿಲ್ಲೆಯಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ಪೈಪೋಟಿ ರೀತಿಯಲ್ಲಿ ದಿವಸ ಶಿಕ್ಷಣ ನೀಡ್ತಾ ಇದೆ. ಜೊತೆಗೆ ಅತ್ಯುತ್ತಮವಾದ ರ್ಯಾಂಕ್ ಕೂಡ ಬೆಳೀತಾ ಇರ್ತಕ್ಕಂಥ ಹೆಮ್ಮೆಯ ಸಂಗತಿ. ಕೇವಲ ಅಂಕಗಳ ಜೊತೆಯಾಗಿ ಎಲ್ಲ ಕ್ಷೇತ್ರಗಳು ಕೂಡ, ಅಂದರೆ ಕಲೆ, ಸಾಹಿತ್ಯ, ಕ್ರೀಡೆ ಎಲ್ಲ ವಿಭಾಗದಲ್ಲೂ ಕೂಡ ಗುಣಾತ್ಮಕ ಒಂದು ಶಿಕ್ಷಣ ನೀಡ್ತಾ ಇದೆ, ಗುಣಾತ್ಮಕ ಚಟುವಟಿಕೆ ನೀಡ್ತಾ ಇದೆ. ಇದರ ಭಾಗವಾಗಿ ಇವತ್ತು ದಿವಸ ಈ ಒಂದು ಸಾಯಿ ಶಾಲೆಯಲ್ಲಿ ನಾನು ಬಂದು ಆ ಮಗುವಿಗೆ ಒಂದು ಗೌರವ ಮಾಡಬೇಕಂತ ನಾನು ಇಷ್ಟಪಟ್ಟು ಕೇಳಿ, ಮತ್ತು ಅವರು ಕೂಡ ಬನ್ನಿ ಸರ್ ದಯವಿಟ್ಟು ಬರಬೇಕು ಅಂತ ನಾನು ಕೂಡ ಹೆಮ್ಮೆಯಿಂದ ಬಂದು ಇಲ್ಲಿ ನಮ್ಮ ಒಂದು ಕೋಲಾರ ಜಿಲ್ಲೆಯ ಪ್ರತಿಭೆಗಳನ್ನು ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಕಳಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಶಾಲೆಯನ್ನು ಮಾಡ್ತಾರೆ. ಜೊತೆಗೆ ಸಮಾಜದ ಏನು ಒಂದು ಪ್ರಜ್ಞಾವಂತ ಸಮಾಜದ ಒಂದು ಜವಾಬ್ದಾರಿ ಇರ್ತಕ್ಕಂಥ ನಾಗರಿಕರ ಜವಾಬ್ದಾರಿ ಆಗಿರೋದ್ರಿಂದ ಎಲ್ಲರೂ ಕೂಡ ಗುರುತಿಸಿ ದೊಡ್ಡ ಮಟ್ಟದ ಸಾಧನೆ ಮಾಡೋದ್ರ ಮೂಲಕ ಯಶಸ್ಸಾಗಬೇಕು. ಏನು ಕಳೆದ ಬಾರಿ 5 ವಿದ್ಯಾರ್ಥಿಗಳು UPSC ಸೆಲೆಕ್ಟ್ ಆಗಿದ್ದಾರೆ. ಅತಿ ಹೆಚ್ಚು ಸಂಖ್ಯೆ ಬೇರೆ ಜಿಲ್ಲೆ ಹೋಲಿಕೆ ಮಾಡಿದರೆ 5 ಸಂಖ್ಯೆ ಜಾಸ್ತಿ ಇದೆ. ಅಂಥ ಒಂದು ವಿದ್ಯಾರ್ಥಿಗಳು ಕೊಟ್ಟಂಥ ಒಂದು ಅಧಿಕಾರಿಗಳು ಕೊಡತಕ್ಕಂಥ ಒಂದು ಜಿಲ್ಲೆ. ಇನ್ನು ಕೇವಲ ಒಂದು 10 ವರ್ಷದಲ್ಲಿ ಪ್ರತಿ 5 ಜಿಲ್ಲೆಯಲ್ಲಿ 5 ಜಿಲ್ಲಾಧಿಕಾರಿಗಳು ಕೋಲಾರ ಬರುತ್ತೆ. ಅದು ನಮ್ಗೆ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಈ ಅನುಕೂಲ ತಯಾರು ಮಾಡಬೇಕಂದ್ರೆ ಅದಕ್ಕೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಂಸ್ಥೆ, ಅತ್ಯುತ್ತಮವಾದ ಉಪನ್ಯಾಸಕರು, ಅವರ ಜ್ಞಾನನ ಧಾರೆ ಇರ್ತಾ ಇರ್ತಾರೆ. ಆಮೇಲೆ ಸಮರ್ಪಣಾ ಭಾವನಾ ರೀತಿಯಲ್ಲಿ ಅವರಿಗೆ ಪಾಠ ಪ್ರವಚನ, ನೈಟ್ ಸ್ಕಾಲ ಮಾಡೋದು, ಇವೆಲ್ಲೂ ಕೂಡ ಭಾಳ ಹೆಮ್ಮೆಯ ಸಂಗತಿ. ಇವೆಲ್ಲೂ ಕೂಡ ನಾವು ಗುರುತಿಸಿ ನನಗೂ ಕೂಡ ಅದನ್ನು ಭೇಟಿ ಆಗಬೇಕು, ವಿದ್ಯಾರ್ಥಿನ ಗೌರವಿಸಬೇಕಂತೇಳಿ ನಾನು ಇಷ್ಟಪಟ್ಟು ಆಸೆ ಬಂದಿದ್ದೀನಿ. ನನಗೂ ಕೂಡ ಹೆಮ್ಮೆ ಆಗ್ತದೆ. ಇಂಥ ಶಿಕ್ಷಣ ಸಂಸ್ಥೆ ಇನ್ನಷ್ಟು ಬೆಳಿಬೇಕು. ಜೊತೆಗೆ ವಿದ್ಯಾರ್ಥಿಗಳು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ನಮ್ಮ ರೈತಾಪಿ ಕುಟುಂಬದ ಮಕ್ಕಳು ಬೆಳಿಬೇಕು, ದೊಡ್ಡ ಮಟ್ಟದ ಸಾಧನೆ ಮಾಡೋ ನಿಟ್ಟಿನಲ್ಲಿ ಇವತ್ತೇನು ಸಾಧನೆ ಮಾಡ್ತಿದ್ದಾರೆ. ಅದೆಲ್ಲೂ ಕೂಡ ಮತ್ತೊಮ್ಮೆ ಶುಭಾಶಯ ಕೋರ್ತಾ ಸಂಸ್ಥೆ ಕೂಡ ಇನ್ನಷ್ಟು ಬೆಳೆಯಲು, ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗತಕ್ಕಂಥ ಸಂಸ್ಥೆ ಇಲ್ಲಿ ಬೆಳೆಯಬೇಕಂತಕ್ಕಂಥ ಒಂದು ಆಶೆಯಿಂದ ನಾನು ಬಂದಿದ್ದೀನಿ. ಇವತ್ತು ಏನು ಮದನ್ ಅಂತಕ್ಕಂಥ ವಿದ್ಯಾರ್ಥಿಗೆ ನಾನು ಸನ್ಮಾನ ಗೌರವ ಮಾಡಿ ಮುಂದಿನಲ್ಲಿ ಇನ್ನಷ್ಟು ವಿದ್ಯಾರ್ಥಿಗಳು ಗೊತ್ತಾಗ್ತಕ್ಕಂಥ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂತ ಆಶಿಸ್ತೀನಿ. ಎಲ್ಲರೂ ಶುಭ ಮಾಡಿ ರ್ಯಾಂಕ್ ತೆಗೆದಂತಾಗಿರ್ಬೋದು, ಹೆಚ್ಚಿನ ಸಂಖ್ಯೆ ಕೋಲಾರ ಡಿಸ್ಟಿಕ್ ಇತ್ತು. ಅದೇ ರೀತಿ ಕರ್ನಾಟಕಕ್ಕೆ 4ನೇ ಸ್ಥಾನ ವಿಜ್ಞಾನ ವಿಭಾಗದಲ್ಲಿ, ಅದು ಕೂಡ ನಮ್ಮ ಒಂದು ಹಳ್ಳಿ ಪ್ರತಿಭೆ, ಅದು ನಮ್ಮ ಒಂದು ಕೋಲಾರ ಡಿಸ್ಟಿಕ್ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಸೊ ಈಗ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದಾಗ ಅವ್ರದೆಷ್ಟು ಅಷ್ಟು, ಅವ್ರ ಏರಿಯಾದೆಷ್ಟು ಅಷ್ಟೇ, ಒಂದು ಸೀಮಿತ. ಇಂಥ ಒಂದು ಕಾಲದಲ್ಲಿ ಸೊ ಬೇತ್ಮಂಗ್ಲ ಕೋಲಾರಿಂದ ನಮ್ಮ CMR ಶ್ರೀನಿವಾಸ್ ಕೋಲಾರಿಂದ ಟ್ಯಾಲೆಂಟ್ ಯಾರದೇ ಆಗ್ಲಿ ಮೇಡಮ್, ಅಲ್ಲೇ ಬಂದು ಒಂದು ಮಗುಗೆ ಅವರ ಒಂದು ಅಮೂಲ್ಯವಾದ ಸಮಯವನ್ನ ಸೊ ನಮಗೆಲ್ಲ ಕೊಟ್ಟು, ಸೊ ಟ್ಯಾಲೆಂಟ್ ಎಲ್ಲಿದ್ರೆ ನಾನು ಅಲ್ಲೇ ಹೋಗಿ ಮಗುಗೆ ಅವ್ರ ಕಡೆಯಿಂದ ಒಂದು ಹಾರ್ಡರ್ ಮಾಡ್ತೀನಿ ಅಂತ ಹೇಳ್ತಾ ಸರ್ ಇಲ್ಲಿವರೆಗೂ ಬಂದಿದ್ದಾರೆ. ಸರ್ ಎಷ್ಟೋ ಜನ ಯಂಗ್ಸ್ಟರ್ಸ್ಗೆ ನೀವು ಉದಾಹರಣೆ ಆಗಿದ್ದೀರಾ ಸರ್. ಸೊ ವಿ ಆರ್ ವೆರಿ ಹ್ಯಾಪಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮಂತ ಒಂದು ಲೀಡರ್ಸ್ 100% ನಮ್ಮ ಒಂದು ಈ ಸಮಾಜಕ್ಕೆ ಬೇಕೇ ಬೇಕಾಗುತ್ತೆ. ಕೋಲಾರದಿಂದ ಬಂದಿದ್ದಾರೆ. ಸೊ ಎಲ್ಲರ ಕಡೆಯಿಂದ ಸರ್ ತುಂಬ ಹೃದಯದ ಧನ್ಯವಾದಗಳನ್ನ. ಈ ಒಂದು ಯಂಗ್ಸ್ಟರ್ಸ್ ನ ಗುರುತಿಸಿ ಆ ಒಂದು ಯಂಗ್ಸ್ಟರ್ಸ್ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ CMR ಶ್ರೀನಿವಾಸ್ ಸರ್ ಆಗಿರ್ಬೋದು, ರವೀಂದ್ರ ಸರ್ ಆಗಿರ್ಬೋದು, ಅವ್ರ ಜೊತೆಯಲ್ಲಿ ನಮ್ಮ ಒಂದು ಮ್ಯಾನೇಜ್ಮೆಂಟ್ ಆದಂತಹ ಪ್ರೆಸಿಡೆಂಟ್ ಸತೀಶ್ ರೆಡ್ಡಿ ಸರ್ಗೆ, ವೈಸ್ ಪ್ರೆಸಿಡೆಂಟ್ ಮಂಜು ಸರ್ಗೆ ಎಲ್ಲರ ಕಡೆಯಿಂದ ಸ್ವಾಗತವನ್ನು ಕೊಡ್ತಾರೆ. ಎಲ್ರಿಗೂ ನಿಮ್ಗೆಲ್ಲ ಒಂದು 3-4 ಡೇಸ್ ಇಂದ ಗೊತ್ತಾಗ್ತಾ ಇರೋ ವಿಚಾರನೆ
ಬಟ್ ನಮಗೊಂದು ಖುಷಿ ಏನಂದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಒಂದು ಟ್ಯಾಲೆಂಟನ್ನು ಗುರುತಿಸಿ ಇವತ್ತು ಕೋಲಾರಿಂದ ಒಂದು ದೊಡ್ಡ ವ್ಯಕ್ತಿ ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಸರ್ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಏರಿಯಾ ಕಾಲೇಜು ಸಾಕು ಏನು ಓದು ಅನ್ನೋದು ಇಲ್ದಿರ ಆ ಒಂದು ರ್ಯಾಂಕ್ ಸ್ಟೂಡೆಂಟನ್ನು ಗುರುತಿಸಿ ಇಲ್ಲಿವರೆಗೂ ಬಂದಿದ್ದಾರೆ. ಸೊ ನಾಳೆ ನೀವು ಅಷ್ಟೇ ಆ ಮದರ್ ಪ್ಲೇಸಲ್ಲಿ ಸರ್ ಹೇಳ್ದಂಗೆ ಅಟ್ಲೀಸ್ಟ್ ಒಂದು 10 ಜನ ಆದರೂ ಬರಲೇಬೇಕು. ಒಂದು ಬಂದರೆ ಏನಂದರೆ ಒಂದು ಕಾಲೇಜ್ಗೂ ಒಂದು ವ್ಯಾಲ್ಯೂ, ಮತ್ತು ನಿಮ್ಮ ಮನೆಗೂ ಅಷ್ಟೇ. ನಿಮ್ಮ ಮನೆಯಿಂದ ನೀವನ್ನು ಗುರುತಿಸ್ಕೊಳ್ಳೋಕ್ಕೆ ನಿಮ್ಗೆ ಒಂದೇ ಒಂದು ಚಾನ್ಸ್ ಇರೋದು ಯಾವುದಂದ್ರೆ PUC ಮಾರ್ಕ್ಸ್. ಯಾಕಂದರೆ ಡಿಗ್ರಿ, ಇಂಜಿನಿಯರಿಂಗ್, PG ಮಾರ್ಕ್ಸ್ಗಳಲ್ಲಿ ಗುರುತಿಸೋಕೆ ಆಗೋದಿಲ್ಲ. ಸೊ ವೇರ್ ಯು ಆರ್ ಅಂತ ನಾವು ಕ್ವಶನ್ ಮಾರ್ಕ್ ಮಾಡಿಕೊಂಡ್ರೆ, ಇಲ್ಲ ನಾವು ಯಾರು ಎಲ್ಲಿದ್ದೀವಿ ಅಂತ ಕ್ವಶನ್ ಮಾರ್ಕ್ ಮಾಡಿಕೊಂಡ್ರೆ ನಮ್ಮನ್ನು ನಾವು ತೋರಿಸ್ಕೋಬೇಕು. ನಮ್ಮ ಮನೆತನವನ್ನು ಒಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ತೋರಿಸ್ಕೋಬೇಕು ಅಂದರೆ ನಮ್ಗೆ ಆಪ್ಷನ್ ಸಿಗೋದು ಓನ್ಲಿ ಇನ್ ದ PU, ಸೆಕೆಂಡ್ PU. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇಲ್ಲಿ ಆಲ್ಮೋಸ್ಟ್ ನಮ್ಮ ಎಲ್ಲ ಮಕ್ಕಳು ನೆಕ್ಸ್ಟ್ ಸ್ಟೇಟ್ ಲೆವೆಲ್ ಮಾಡುವಂಥ ಒಂದು ಮಕ್ಕಳೇ ಇದ್ದಾರೆ. ಜಸ್ಟ್ ನೀವು ಒಂದು ಬಿಗ್ ಕ್ವಶನ್ ಮಾರ್ಕ್, ಯಾಕೆ ನನ್ನ ಕೈಯಿಂದ ಆಗಲ್ಲ ಅನ್ನೋ ಒಂದು ಕ್ವಶನ್ ಮಾರ್ಕ್ ಹಾಕ್ಕೊಂಡು ನಾನು ಏನು ಅಂತ ನಮ್ಮ ಡಿಸ್ಟ್ರಿಕ್ಟ್ ಸ್ಟೇಟ್ಗೆ ನನ್ನ ಹೆಸರು ಇವತ್ತು ಮದನ್, ಯಾವ ಪೇಪರ್ ನೋಡಿದ್ರು ಮದನ್, ಯಾವ ಪೇಪರ್ ಆದ್ರೂ ನೋಡಿ, ಯಾವ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯಾರ ಬಾಯಲ್ಲಿ ನೋಡಿದ್ರು ಮದನ್ 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 ಮದನ್. ಯಾಕೆ ಮದನ್ ಒಬ್ಬರಿಗೆ ಸಾಧ್ಯನಾ? ನಮ್ಗೆ ಆಗಲ್ವಾ? ಕ್ವಶನ್ ಮಾರ್ಕ್ ಮಾಡಿ 100% ನಿಮ್ಮಲ್ಲಿ ಈ ಸರಿ ಕೂಡ ಸರ್ ನಮ್ದೊಂದು ಎಕ್ಸ್ಪೆಕ್ಟೇಷನ್ ಇದೆ ಸರ್ ಸ್ಟೇಟಲ್ಲಿ ಈ ಕಮಿಂಗ್ ಇಯರ್ ಕೂಡ. ಆ ಟ್ಯಾಲೆಂಟ್ ನಿಮ್ಮಲ್ಲಿದೆ, ನಾವೇ ಫೈಂಡ್ ಔಟ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ವಾ ಅಲ್ವಾ? ಸೊ ಆಲ್ ದಿ ಬೆಸ್ಟ್. ನೀವು ಒಂದು ಮದನ್ ಆಗಿ, ಓಕೆನಾ ಸರ್? ಥ್ಯಾಂಕ್ ಯು ಸರ್. ಹಾಗೂ ಪ್ರಾಂಶುಪಾಲರೇ ಹಾಗೂ ಉಪನ್ಯಾಸಕ ವರ್ಗದವರೇ ಹಾಗೂ ನನ್ನ ನೆಚ್ಚಿನ ಮಿತ್ರರೇ ಅಂತ ಹೇಳಿ. ಕಾರಣ ನಾನು ಬೇಸಿಕಲಿ ಒಬ್ಬ ಹೈಸ್ಕೂಲ್ ಟೀಚರ್ ಆಗಿದ್ದು, ರಿಟೈರ್ಡ್ ಆಗಿದ್ದು, ಟೀಚರ್ ಆಗಿ ರಿಟೈರ್ಡ್ ಆಗಿದ್ದು. ಈಗ ನನ್ನದೇ ಆದಂಥ ಒಂದು ಸಂಸ್ಥೆಯನ್ನ ಶ್ರೀನಿವಾಸಪುರ ಎಲ್ಲೂರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇದೇ ರೀತಿಯಲ್ಲಿ ಒಂದು ಸಂಸ್ಥೆಯನ್ನ ನಡೆಸ್ತಾ ಇದ್ದೆ. ಸಂಸ್ಥೆಗಳನ್ನು ನಡೆಸೋದು ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ. ನೋಡೋದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಕಾಣಿಸುತ್ತೆ. ಆದರೆ ಗ್ರಾಮೀಣ ಭಾಗದಲ್ಲಿ ಸಂಸ್ಥೆಗಳನ್ನು ಸ್ಥಾಪಿಸಿ ಸಂಸ್ಥೆಗಳನ್ನು ನಡೆಸೋದರ ಹಿಂದೆ ಒಂದು ಸದುದ್ದೇಶ ಇದೆ. ಗ್ರಾಮೀಣ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಶಿಕ್ಷಣವನ್ನ, ಎಜುಕೇಶನ್ ಅನ್ನು ಕೊಟ್ಟು ಅವರು ಯಾವುದರಲ್ಲೂ ಕೂಡ ಕಮ್ಮಿ ಇಲ್ಲ ಅನ್ನೋದನ್ನ ತೋರಿಸುವಂತಹ ಒಂದು ಶ್ರಮವನ್ನು ಆಗ್ತಾ ಇದ್ದಾರಲ್ಲ ಮ್ಯಾನೇಜ್ಮೆಂಟ್ ಅವರು. ಮ್ಯಾನೇಜ್ಮೆಂಟ್ ಮತ್ತು ಎಲ್ಲ ಶಿಕ್ಷಕರಿಗೆ ಒಬ್ಬ ಶಿಕ್ಷಕನಾಗಿ ನಾನು ಹೃತ್ಪೂರ್ವಕವಾದಂತಹ ಒಂದು ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ನಾವೆಲ್ಲ ಮೊದಲು ರ್ಯಾಂಕ್ ಇವೆಲ್ಲ ನೋಡ್ತಾ ಇದ್ದೆ. ಎಲ್ಲೋ ದೊಡ್ಡ ದೊಡ್ಡ ಸಿಟಿ ಸ್ಕೂಲ್ಗಳಲ್ಲಿ, ಸಿಟಿಗಳಲ್ಲಿ ನಾವು ಗಮನಿಸ್ತಾ ಇದ್ವಿ. ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ, ನನ್ನ ಮಗನ ಕೋಲಾರ ಸೆಂಟೆನ್ಸ್ ಅಲ್ಲಿ ಓದಿಸಿ ಇಲ್ಲಿ ಇದಕ್ಕಿಂತ ಎಜುಕೇಶನ್, ಉತ್ತಮವಾದ ಎಜುಕೇಶನ್ ನಮ್ಗೆ ಸಿಗೋದಿಲ್ಲ ಅಂದ್ಬಿಟ್ಟು ಬೆಂಗಳೂರು ನ್ಯಾಷನಲ್ ಕಾಲೇಜ್ ಓದಿಸ್ಬಿಟ್ಟು ಬೇಸಲ್ಲಿ ಟ್ಯೂಷನ್ ಅಲ್ಲಿ ಹಾಕ್ತಿದ್ದೆ. ಆ ರೀತಿ ನಾವು ಸಿಟಿಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಅಂತ ಎಜುಕೇಶನ್ ಅನ್ನ ಇಲ್ಲಿ ತಂದು ಗ್ರಾಮೀಣ ಪ್ರದೇಶದಲ್ಲಿ ನಿಮಗೆ ಕೊಡ್ತಾ ಇರೋದು ಅಂತ ಹೇಳಿದ್ರೆ ನಿಜವಾಗ್ಲೂ ಆ ಮ್ಯಾನೇಜ್ಮೆಂಟ್ ಇರ್ಬೋದು, ಶಿಕ್ಷಕರ ಒಂದು ಶ್ರಮಕ್ಕೆ ರಿಯಲಿ ಹ್ಯಾಟ್ಸ್ ಆಫ್ ಅಂದ್ಬಿಟ್ಟಿದ್ದಾರೆ. ಈ ವರ್ಷದಲ್ಲಂತೂ ಕೆಲವೊಂದು ರಿಸಲ್ಟ್ಸ್ ನೋಡಿದಾಗ ನಿಜವಾಗ್ಲೂ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಮೊನ್ನೆ UPSC ರಿಸಲ್ಟ್ಸ್ ಬಂತು. ನಮ್ಮ ಗ್ರಾಮೀಣ ಭಾಗದಲ್ಲಿ ಇರುವಂತ ಮಕ್ಕಳು 4 ಮಕ್ಕಳು UPSC ಅಲ್ಲಿ 5 ಜನ ಸಕ್ಸಸ್ ಆಗಿ ಮುಂದೆ ಹೋಗಿರೋದನ್ನ ನಾವು ನೋಡಿದ್ವಿ. 2 ವರ್ಷದ ಹಿಂದ್ಗಡೆ ಮುಳಬಾಗಿಲು ಈ ಕಡೆ ಕೂಡ. ಅದೇ ರೀತಿ ಇತ್ತೀಚೆಗೆ ನಾವು ಈ ರ್ಯಾಂಕ್ಗಳು ಮತ್ತೆ ಇವೆಲ್ಲ ಕೂಡ ನಾವು ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇರೋದು ತುಂಬಾ ಸಂತೋಷದಾಯಕವಾದಂತ ಒಂದು ವಿಚಾರ. ಗ್ರಾಮೀಣ ಮಕ್ಕಳು ಕೂಡ ಅಷ್ಟೇ, ಎಲ್ಲೂ ಕೂಡ ಕಡಿಮೆ ಇಲ್ಲ. ಅದರಲ್ಲೂ ಇವಾಗ ನಮ್ಮ ಒಂದು ಭಾಗ ಏನಿದೆ, ಇವಾಗ ಫಾರ್ ಎಕ್ಸಾಂಪಲ್ ಈ ಬೇತ್ಮಂಗಲ ತೆಗೆದುಕೊಳ್ಳಿ, ಮುಳಬಾಗಿಲು ತೆಗೆದುಕೊಳ್ಳಿ, ಇವೆಲ್ಲ ಕೂಡ ಒಂದು ರೀತಿ ಬಾರ್ಡರ್ ನಲ್ಲಿರುವಂತಹ ಪ್ರದೇಶ ಇದೆ. ಈ ಕಡೆ ಆಂಧ್ರ ಇದೆ, ಈ ಕಡೆ ಕರ್ನಾಟಕ, ಎರಡೂ ಮಧ್ಯದಲ್ಲಿರುವಂತ. ತಮಿಳುನಾಡು ಕೂಡ 15 ಕಿಲೋಮೀಟರ್ ಅಲ್ವಾ? ಇಲ್ಲಿ ನಾವ್ ಏನೇ ಹೇಳ್ಬೇಕು ಅಂತ ಹೇಳಿದ್ರು ಕೂಡ ಒಂದು ರೀತಿ ಇಂಗ್ಲಿಷ್ ನಲ್ಲೇ ಹೇಳ್ಬೇಕು, ಕನ್ನಡನೂ ಹೇಳ್ಬೇಕು, ಇಂಗ್ಲಿಷ್ ಹೇಳ್ಬೇಕು, ಎಲ್ಲದರಲ್ಲೂ ಕೂಡ ನಾವು ಹೇಳ್ಬೇಕು. ಹೇಳಿದಾಗ್ಲೇ ನಮ್ಮ ಮಕ್ಕಳಿಗೆ ಸ್ವಲ್ಪ ಅರ್ಥ ಆಗತ್ತೆ. ಮುಖ್ಯವಾಗಿ ನಾವು ಮಾಡ್ಬೇಕಾಗಿರೋದು ಇಷ್ಟೇ, ವಿಷಯವನ್ನ ನಮ್ಮ ಮಕ್ಕಳಿಗೆ ಅರ್ಥ ಮಾಡಿಸ್ಬಿಟ್ರೆ ಆಮೇಲೆ
ಅವರು ಅದನ್ನ ಯಾವ ರೀತಿಯಾಗಿ ಹೊರಗಡೆ ಹಾಕ್ಬೇಕು ಏನು ಅನ್ನೋದನ್ನ ಟೀಚರ್ಸ್ ಹೇಳ್ಕೊಡ್ತಾರೆ. ಟು ಬಿ ಫ್ರಾಂಕ್ ವಿತ್ ಯು, ನಾವು ಓದುವಾಗ ಏನಿದ್ರು ಬುಕ್ಗಳಲ್ಲಿ ಮಗ್ಗಿಂಗ್ ಮಾಡಿ ಓದ್ಬಿಟ್ಟು ನಾವು ಕಾಲೇಜಿಗೆ ಎಕ್ಸಾಮ್ ಬಂದ್ಬಿಡ್ತೀವಿ. ನಾನು ಓದಿದ ಮುಳಬಾಗಿಲು ಕಾಲೇಜಲ್ಲಿ. ಆದ್ರೆ ಈಗ ಮಕ್ಕಳು ಎಷ್ಟು ಶಾರ್ಪ್ ಇದ್ದಾರೆ ಅಂತ ಹೇಳಿದ್ರೆ, ಜಸ್ಟ್ ಒಂದ್ಸಲ ನೀವು ಕೇಳಿದ್ರೆ ಸಾಕು, ಅಷ್ಟು ಇಮ್ಮಿಡಿಯೇಟ್ ಆಗಿ ನೀವು ಅದನ್ನ ಗ್ರಾಸ್ ಮಾಡಿಕೊಂಡು ಒಂದು ಒಳ್ಳೆಯ ಒಂದು ರಿಸಲ್ಟ್ಸ್ ಅನ್ನ ಕೊಟ್ಟು ಮುಂದೆ ಬರ್ತಾ ಇದ್ರಲ್ಲ, ನಿಜವಾಗ್ಲೂ ತುಂಬಾ ಸಂತೋಷ ಆಯ್ತಿರುವಂತಹ ಒಂದು ವಿಚಾರ. ಈ ಶಾಲೆಯ ವಿದ್ಯಾರ್ಥಿ ವಿಜ್ಞಾನ ವಿಭಾಗದಲ್ಲಿ ಅತ್ಯಂತ ಉತ್ತಮವಾದಂತಹ ಒಂದು ಅಂಕಗಳನ್ನು ಪಡ್ಕೊಂಡು ರ್ಯಾಂಕ್ ಬಂದಿರೋದು ತುಂಬಾ ಆನಂದ ಪಡುವಂತಹ ಒಂದು ವಿಚಾರ ಆಗಿದೆ. ಈ ಸಂದರ್ಭದಲ್ಲಿ ನಾನು ಬಂದು ಇಲ್ಲಿ ಮುಂದೆ ಒಂದೆರಡು ಮಾತನಾಡೋದು. ಕೋಲಾರದ ಚಿನ್ನದ ಗಣಿ ತಾಲೂಕಿನ ಬೇತ್ಮಂಗಲ ಹೋಬಳಿಯ ಗ್ರಾಮೀಣ ಭಾಗದಲ್ಲಿ ಶ್ರೀ ಸಾಯಿ PU ಮತ್ತು ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿ, ನಿಮ್ಮಗಳ ವಿದ್ಯಾರ್ಥಿ, ನಿಮ್ಮ ಸೋದರ ಮಿತ್ರ ಮದನ್ ಅಂತಕ್ಕಂಥ ಒಂದು ವಿದ್ಯಾರ್ಥಿನ ಏನಿವತ್ತಿನ ದಿವಸ ಅವರು 4ನೇ ರ್ಯಾಂಕ್ ಬಂದಿದ್ದಾರೆ. ನಮ್ಮ ಜಿಲ್ಲೆಗೆ ರಾಜ್ಯಕ್ಕೆ 4ನೇದು ಮತ್ತು ಜಿಲ್ಲೆಗೆ 1ನೇ ಸ್ಥಾನ ವಿಜ್ಞಾನ ವಿಭಾಗದಲ್ಲಿ ಬಂದಿದ್ದಾರೆ. ಅವರನ್ನೆಲ್ಲ ಆ ಹುಡುಗನ್ನ ನಮ್ಮ ಪ್ರೀತಿಯಿಂದ ಒಂದು ಗೌರವಪೂರ್ವಕ ಒಂದು ಸನ್ಮಾನ ಮಾಡೋದ್ರ ಮೂಲಕ ಅದನ್ನು ಮತ್ತೆ ಪ್ರೋತ್ಸಾಹಿಸುವ ಜೊತೆಲಿ ಆತನ ಸ್ಫೂರ್ತಿಗೊಂದು ನೀವು ಕೂಡ ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡುವ ನಿಟ್ಟಿನಲ್ಲಿ ಏನು ನನ್ನ ಒಂದು ಅಭಿಲಾಷೆ ಇತ್ತು. ಆ ಸಮಯಕ್ಕೆ ಈ ಒಂದು ನಿಮ್ಮ ಸಂಸ್ಥೆಯ ಗುರು ಕೂಡ ನಾನು ಭೇಟಿ ಮಾಡಿದಾಗ ಬಹಳ ಸಂತೋಷ ಆಯಿತು, ಬಹಳ ಹೆಮ್ಮೆ. ನಮ್ಮ ಒಂದು ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿ ಈ ಮಟ್ಟಕ್ಕೆ ಬೆಳೆದರೆ ಅವ್ರನ್ನ ಅನುಭವಿಸಬೇಕು ಅಂತ. ಮೇಡಮ್ ಅವರಂದ್ರು ನಾವು ಇಲ್ಲೇ ಕರ್ಕೊಂಬರೋದ ಅಂತ, ಬೇಡ ನಾನು ಶಾಲೆಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದೆ. ಅಂತ ಒಂದು ಸಂದರ್ಭದಲ್ಲಿ ಬಂದಾಗ ಇವತ್ತು ವೇದಿಕೆ ಮೇಲೆ ನಿಮ್ಮ ಸಂಸ್ಥೆಯ ಮುಖ್ಯ ಸ್ವಾಗತ ಸತೀಶ್ ರೆಡ್ಡಿ ಅವರು, ಹಾಗೆ ಯಲ್ದೂರು ಶ್ರೀನಿವಾಸಪುರ ತಾಲೂಕು ಯಲ್ದೂರು ಹೋಬಳಿಯ ಶ್ರೀನಿವಾಸ ಎಜುಕೇಶನ್ ಇನ್ಸ್ಟಿಟ್ಯೂಷನ್ನ ಮುಖ್ಯಸ್ಥರಾದ ರವೀಂದ್ರನಾಥ್ ಅವರು, ಮತ್ತೆ ಈ ಭಾಗದ ಮುಖಂಡರು ಮತ್ತೆ ಸಂಸ್ಥೆಯ ಮುಖ್ಯಸ್ಥರಾದಂಥ ಮಂಜು ಸರ್ ಅವರು, ನನ್ನ ಗೌರವಾನ್ವಿತ ಉಪನ್ಯಾಸಕರು, ಹಾಗೆ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರು, ಜೊತೆಗೆ ಮಾಧ್ಯಮ ಮಿತ್ರರಿಗೆ ಸಂದರ್ಭ ಶುಭ ಕೋರ್ತಾ. ಶಿಕ್ಷಣ ಮೊದಲು ನಾವು ಹುಡ್ಕೊಂಡು ಹೋಗಬೇಕಿತ್ತು ನಗರ ಪ್ರದೇಶದಲ್ಲಿ. ಮೊದಲು ಮೈಸೂರಂತ ಒಂದು ಯೂನಿವರ್ಸಿಟಿ, ತದನಂತರ ಬೆಂಗಳೂರು, ಆಮೇಲೆ ಜಿಲ್ಲಾ ಕೇಂದ್ರ, ಹಾಗೆ ತಾಲೂಕು. ಇವತ್ತು ಹೋಬಳಿ ಎಲ್ಲ ಗ್ರಾಮ ಮಟ್ಟದಲ್ಲಿ ನಿಮ್ಮ ಮನೆ ಭಾವಗೆ ನಿಮ್ಮ ಮನೆ ಬಳಿ ಒಂದು ಗುಣಮಟ್ಟದ ಶಿಕ್ಷಣ ಕೊಡ್ತಿರತಕ್ಕಂಥ ಒಂದು ಖಾಸಗಿ ಸಂಸ್ಥೆಗಳಲ್ಲಿ ಅತ್ಯುತ್ತಮವಾದಂಥ ಒಂದು ತಂಡ, ಒಂದು ಯುವಕರ ತಂಡ ನಿಮ್ಮನ್ನೆಲ್ಲಾನು ಅತ್ಯುತ್ತಮವಾದ ಒಂದು ರೀತಿಯಲ್ಲಿ ಪ್ರಬುದ್ಧ ಮತ್ತೆ ಉತ್ತಮ ವಿದ್ಯಾರ್ಥಿಗಳಾಗಿ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಿವತ್ತಿನ ದಿವಸ ನಿಮ್ಮ ಮನೆ ಭಾಗ ನಿಮ್ಮ ಸ್ಥಳೀಕರಿಸಿರ್ತಕ್ಕಂಥ ಸಾಯಿ ಸಂಸ್ಥೆ ದೊಡ್ಡ ಮಟ್ಟದ ಒಂದು ಬೃಹದಾಕಾರ ಬೆಳೀತಾ ಇದೆ. ಕೇವಲ 5 ವರ್ಷಕ್ಕೆ ಇಷ್ಟು ಮಟ್ಟದ ದೊಡ್ಡ ಸಾಧನೆ ಆಗ್ತದೆ ಅಂದ್ರೆ ಇನ್ನು ಮುಂದಿನ ದೊಡ್ಡ ಮಟ್ಟದ ಒಂದು ಭವಿಷ್ಯ ಇರ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದ್ದು ದೊಡ್ಡ ಮಾತು ಮತ್ತು ಹೆಗ್ಗಳಿಕೆ ವಿಚಾರ. ಹಾಗೆ ಇವತ್ತು ನಿಮ್ಮ ಸೋದರ ಮಿತ್ರ ಮದನ್, ಹಲವಾರು ಮಂದಿ ರೈತರ ಮಕ್ಕಳಿದೆ, ನಿಜನಾ? ಕನ್ನಡ ಮಾತಾಡ್ತಾರಲ್ಲ? ಗಡಿ ಭಾಗ ಆದ್ದರಿಂದ ಹಲವಾರು ವಿದ್ಯಾರ್ಥಿಗಳು ತೆಲುಗು ಭಾಷೆಗಳಿಂದ ಬಂದಿರ್ತೀರಿ, ಮನೆ ಕೂಡ ತೆಲುಗು ಮಾತನಾಡ್ತಾ ಇರ್ಬೋದು. ಆದರೂ ಸಹ ನಮ್ಮ ಕೋಲಾರ ಜಿಲ್ಲೆಯವರಾದ್ರಿಂದ ಹೆಮ್ಮೆಯ ವಿದ್ಯಾರ್ಥಿಗಳು ಅಂತಕ್ಕಂಥ ಹೆಮ್ಮೆಯಿಂದ ಹೇಳಿಕೊಳ್ತಕ್ಕಂಥದ್ದು. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಚಿನ್ನದ ಗಣಿಯಿಂದ ಹಿಡಿದು ಹಲವಾರು ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಒಂದು ಸಂಪನ್ಮೂಲ ನಿಧಿನೇ ಇದೆ. ಹೇಳ್ಬೋದ ಏನು ಒಂದು ವಿಶೇಷತೆ ಕೋಲಾರಲ್ಲಿ ಯಾವ್ಯಾವ ಉತ್ಪನ್ನಗಳು, ಕೃಷಿ ಉತ್ಪನ್ನಗಳು ಹೇಳ್ತೀರಾ, ಏನು ನಾವು ಹೆಚ್ಚು ಪ್ರಸಿದ್ಧವಾಗಿರ್ತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಕೃಷಿ ಉತ್ಪನ್ನಗಳು, ಹಣ್ಣು ತರಕಾರಿ ಯಾವ್ದು ಹೇಳ್ತೀರಾ? ಆಮೇಲೆ ಮಾವು, ನಂತರ ಹೈನುಗಾರಿಕೆ, ಕುಕ್ಕುಟೋದ್ಯಮ ಗೊತ್ತಲ್ಲ, ಕೋಳಿ, ಮೊಟ್ಟೆ ಹೆಚ್ಚು ಇರ್ತಕ್ಕಂಥ, ಜೊತೆಗೆ ಬೆಳ್ಳಗೆ ರೇಷ್ಮೆ, ಮಾವು, ಏಷ್ಯಾದಲ್ಲೇ ದೊಡ್ಡ ಮಟ್ಟದ ಒಂದು ವ್ಯವಸ್ಥೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ದೊಡ್ಡ ಮಟ್ಟದ ಮಾರುಕಟ್ಟೆ, ಟೊಮೆಟೊ, ಅದರಲ್ಲಿ ಹೆಚ್ಚು ಕೃಷಿ ಎಲ್ಲೂ ಕೂಡ ನಮ್ಮ ವಿಶೇಷದಲ್ಲಿ ವಿಶೇಷ. ಇಂಥ ಒಂದು ವಿಶೇಷ ಜಿಲ್ಲೆಯಲ್ಲಿ ಶಿಕ್ಷಣದಲ್ಲಿ ನಾವೇ ಕೊರತೆ ಇಲ್ಲ ಅಂತೇಳಿ ಅತಿ ಹೆಚ್ಚು IAS KS ಆಫೀಸರ್ ಆಗಿರ್ತಕ್ಕಂಥ ಕೋಲಾರ ಜಿಲ್ಲೆಗಳು, ವಕೀಲರು ಹೆಚ್ಚು ಇರ್ತಕ್ಕಂಥ ಬೆಂಗಳೂರು ಹೈಕೋರ್ಟ್ ಇರ್ತಕ್ಕಂಥ ವಕೀಲರು ಕೂಡ ಕೋಲಾರದವರಾಗಿದ್ದಾರೆ. ಅದಕ್ಕಿಂತ ಮುಂದುವರೆದು ಇತ್ತೀಚೆಗೆ ಕಳೆದ 2025-26 UPSCಯಲ್ಲಿ ಇರ್ತಕ್ಕಂಥ 24 ಜನ ಆಯ್ಕೆ ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲಿ ಅತಿ ಹೆಚ್ಚು
ಒಂದೇ ಜಿಲ್ಲೆಯಲ್ಲಿ 5 ಜನ ವಿದ್ಯಾರ್ಥಿಗಳಾಗಿ ಗೆದ್ದಿದ್ದು ಕೂಡ ಕೋಲಾರ ಜಿಲ್ಲೆಯಲ್ಲಿ. ಅದು ನಮ್ಮ ಸೋದರ ಮಿತ್ರರು, ನಿಮ್ಮ ಅಣ್ಣಂದ್ರೆ ಇರ್ತಾರೆ. ಅಂತ ಒಂದು ಹೆಗ್ಗಳಿಕೆ ಜಿಲ್ಲೆ ನೀವೆಲ್ಲ ಇದ್ರಿ, ನಾವು ಕೂಡ ಹುಟ್ಟು ಬೆಳೆದ್ರಿ. ಅಂತ ಒಂದು ಜಿಲ್ಲೆಯಲ್ಲಿ ನಾವು ಹುಟ್ಟು ಬೆಳೆದಿರ್ತಕ್ಕಂಥ ನಾವು ಧನ್ಯರು, ನಾವು ಪುಣ್ಯವಂತರು. ಅಂತ ಒಂದು ಜಿಲ್ಲೆಯಲ್ಲಿ ನಾವೆಲ್ಲ ಹುಟ್ಟಿದ್ವಿ. ಅದು ವಿಶೇಷವಾಗಿ ನಿಮ್ಮ ಒಂದು KGF ತಾಲೂಕಿನ ಈ ಒಂದು ಗ್ರಾಮೀಣ ಭಾಗದಲ್ಲಿ ಇಂಥ ಒಂದು ಗುಣಮಟ್ಟದ ಶಿಕ್ಷಣ ಜೊತೆಯಲ್ಲಿ ಇತರೆ ಚಟುವಟಿಕೆಗಳು ಅಂದರೆ ಸೃಜನಶೀಲ ಹವ್ಯಾಸಗಳನ್ನ ನಿಮಗೆ ತುಂಬಿಸೋದ್ರ ಮೂಲಕ, ಅಂದರೆ ಸೃಜನಶೀಲ ಹವ್ಯಾಸಗಳಂದ್ರೆ ಕಲೆ, ಸಾಹಿತ್ಯ, ಕ್ರೀಡೆ, ಚರ್ಚಾ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ ಎಲ್ಲೂ ಕೂಡ ಶಿಕ್ಷಣ ಜೊತೆಯಾಗಿ ನಿಮಗೆ ಅದನ್ನ ಆ ಜ್ಞಾನ ನಿಮಗೆ ತುಂಬಿಸ್ತಾ ಅತ್ಯುತ್ತಮವಾದ ವಿದ್ಯಾರ್ಥಿಗಳು ಮಾಡೋ ನಿಟ್ಟಿನಲ್ಲಿ 5 ವರ್ಷಗಳಲ್ಲಿ ಇಂಥ ದೊಡ್ಡ ಮಟ್ಟದ ಸಾಧನೆ ಅಷ್ಟು ಸುಲಭವಾದ ಮಾತಾಡುತ್ತೆ. ಅದೊಂದು ನಮ್ಮ ಮೇಡಮ್ ಅವರು ಹೇಳ್ತಾರೆ, ಒಂದು ತಂಡ ನಮಗೆ ಒಂದು ತ್ಯಾಗ ಮತ್ತು ಸಮರ್ಪಣೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೀವೆಲ್ಲ ಗಮನಿಸಬಹುದು, ನಿಮ್ಮ ಪೇರೆಂಟ್ಸ್ ನಿಮ್ಮ ಜೊತೆ ಬೆಳಿಗ್ಗೆ ಸಾಯಂಕಾಲ ನಿಮ್ಮ ಜೊತೆ ಊಟ ಬಡಿಸೋದು ಅಥವಾ ಮಲ್ಗೋವಾಗ ಇದ್ದರೂ ಆಗಿರ್ಬೋದು. ಆದರೆ ನಮ್ಮ ಮಕ್ಕಳು ಒಂದು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ತ್ಯಾಗ ಮತ್ತು ಸಮರ್ಪಣೆ ಮಾಡ್ತಾರೆ. ಸಂಬಳ ಬಿಡಿ, ಸಂಬಳ ಇಲ್ಲೋದು ಯೋಚನೆ ಮಾಡ್ತಾರೆ. ಆದರೆ ನಿಮ್ಮನ್ನ ತಯಾರಿ ಮಾಡ್ತಾರಲ್ಲ ದೊಡ್ಡ ಮಟ್ಟದ ಈ ಇನ್ಸ್ಟಿಟ್ಯೂಷನ್ ಇರ್ತಾರಲ್ಲ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳು, ಶಿಕ್ಷಣ ಸಂಸ್ಥೆಗಳು ನಿಮ್ಮ ತರ ಸುಮಾರು ಇದ್ದಾವೆ. ಬೆಂಗಳೂರು ಇರ್ಬೋದು ಅಥವಾ ಬೇರೆ ತಾಲೂಕಲ್ಲಿ ಇರ್ಬೋದು. ಆ ಶಿಕ್ಷಣ ಸಂಸ್ಥೆಗಳ ಪೈಪೋಟಿಯಲ್ಲಿ ನೀವು ಕೊಡ್ತಾರ ಶಿಕ್ಷಣ ನಿಮ್ಗೆ ಅತ್ಯುತ್ತಮವಾದ ಶಿಕ್ಷಣ ಇರುತ್ತೆ. ಯಾಕಂದ್ರೆ ಪೈಪೋಟಿ ಅವ್ರಾಗಿರ್ಬೋದು, ಆದರೆ ಅದರ ಒಂದು ಮೂಲ ಉದ್ದೇಶ ನಿಮ್ಗೆ ಶಿಕ್ಷಣ ಕೊಡ್ತಕ್ಕಂಥದ್ದಾಗಿರ್ತದೆ. ಹಾಗಾಗಿ ನೀವೆಲ್ಲ ಕೂಡ ಏನು ಇವತ್ತು PUC ನಲ್ಲೂ ನಂತರ ಡಿಗ್ರಿ ಮಕ್ಕಳಿದ್ದೀರಾ, PUC ಡಿಗ್ರಿ PUC ನಂತರ ಈಗ PUCಗೆ ನಂತರ 2 ವರ್ಷ ನೀವು ಏನು ಟರ್ನಿಂಗ್ ಪಾಯಿಂಟ್ ಇರುತ್ತೆ. ಅದರ ನಂತರ ಡಿಗ್ರಿಯಲ್ಲಿ ನೀವು ಯಾವುದೇ ಚಾಯ್ಸ್ ಮಾಡಿ ಅದರಲ್ಲಿ ಡಿಗ್ರಿ ನಂತರ PCA ಮಾಡ್ತಿರೋ, MCA ಮಾಡ್ತಿರೋ ಅಥವಾ BBM, BCom ಯಾವುದೇ ಮಾಡಿದ್ರು ತದನಂತರ PG ಇರ್ತದೆ. ಅದರಲ್ಲಿ ನೀವು ಕೆಲವೊಂದು ಜನ ಆಯ್ಕೆ ಮಾಡ್ತೀರಿ, ಕೆಲವೊಂದು ಜನ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಕೊಡ್ತೀರಿ. ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗೆ ನೀವು ಹೋಗೋದಾದ್ರೆ ನಾನು ನಮ್ಮ ಮುಖ್ಯಸ್ಥರಲ್ಲಿ ನಾವು ಮನವಿ ಮಾಡ್ತೀನಿ, ಇವತ್ತಿನ PUC ಡಿಗ್ರಿ ಹಂತದಲ್ಲಿ ಏನಾದರೂ ಸ್ಪರ್ಧಾತ್ಮಕ ಒಂದು ವಿಚಾರಗಳು ಏನಾದಿದ್ದರೆ ಅದಕ್ಕೆ ಒಂದು ಮೋಟಿವೇಶನ್ ಅಂತಕ್ಕಂಥ ಒಂದು ಕೋರ್ಸ್ಗಳು ಅಥವಾ ಏನೋ ಸಿಲೆಬಸ್ ಇದ್ದರೆ ಅದನ್ನು ಕಾಲಕ್ಕೆ ಅದನ್ನು ತಿಳಿಸುವಂಥದ್ದು ಕೂಡ ಮಾಡಿದರೆ ಅವರು ಉತ್ತಮ ಆಗ್ತದೆ. ಜೊತೆಯಾಗಿ ನೀವುಗಳು ಜೊತೆಗೆ ಮಾಡಬೇಕಾದ್ರಿಂದ ನೀವು ಸಿಲೆಬಸ್ ಏನಿದೆ ಅದನ್ನ ಹೊರತಾದಂಥದ್ದು ನೀವು ಓದಬೇಕಾಗುತ್ತೆ. ಅಂದರೆ ನ್ಯೂಸ್ ಪೇಪರ್ ಇದೆಲ್ಲ ಏನು ದೊಡ್ಡ ಶ್ರಮ ಅಲ್ಲ. ನಿಮ್ಮ ಮನೆಗೂ ನ್ಯೂಸ್ ಪೇಪರ್, ಕಾಲೇಜು ನ್ಯೂಸ್ ಪೇಪರ್ ಗೊತ್ತಾಗುತ್ತೆ. ಅದರಲ್ಲಿ ಕಲಾಖಂಡಿತವಾಗಿ ಒಂದು ಏನು ಸ್ಟೇಟ್ ಪೇಪರ್, ಪ್ರಜಾವಾಣಿ, ಉದಯವಾಣಿ, ಕನ್ನಡಪ್ರಭ ಎಲ್ಲ ಕೇಳಿದ್ರ ಈ ಪೇಪರ್ ಕನ್ನಡದಲ್ಲಿ ಓದಿ. ಇಂಗ್ಲೀಷಲ್ಲಿ ಹೋಗೋದಾದ್ರೆ ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್ಪ್ರೆಸ್ ಬೆಳಿಗ್ಗೆ ಬರ್ತದೆ. ನೀವು ಅದಕ್ಕಂತಲೇ ಅರ್ಧ ಗಂಟೆ ಮೀಸಲಿಡಬೇಕು. ನಿಮ್ಮ ಶ್ರಮ, ನಿಮ್ಮ ಸಮಯ ಅಥವಾ ಬೇರೆ ಏನು ಒತ್ತಡವಿದ್ರು ಕೂಡ ದಿನದ ಬೆಳಿಗ್ಗೆ ಎದ್ದು ದಿನಪತ್ರಿಕೆ ಮನೆಯಲ್ಲಿ ಬಂದರೆ ಓದಿ, ಇಲ್ಲ ಕಾಲೇಜಿಗೆ ಬಂದಾಗ ನಿಮ್ಮ ಲೈಬ್ರರಿ ಇರ್ತದೆ. ಕಾಲೇಜಲ್ಲಿ ಲೈಬ್ರರಿ ಇರ್ತದೆ, ಪತ್ರಿಕೆ ಇಂಗ್ಲೀಷು ಡೆಕ್ಕನ್ ಹೆರಾಲ್ಡ್ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್, ಕನ್ನಡ ಉದಯವಾಣಿ, ಪ್ರಜಾವಾಣಿ, ವಿಜಯವಾಣಿ, ಹಲವಾರು ಪತ್ರಿಕೆ ಇರ್ತವೆ. ಯಾತಕ್ಕೆ ಪತ್ರಿಕೆ ಓದಬೇಕಂದ್ರೆ ನಿಮ್ಮ ಒಂದು ಪ್ರಚಲಿತ ವಿದ್ಯಮಾನಗಳು ಏನು ನಡೀತಾ ಇದೆ ಈ ಸಂದರ್ಭದಲ್ಲಿ, ಏನು ಇವತ್ತಿನ ವಿಶೇಷ ಇದೆ, ರಾಜ್ಯ, ನಮ್ಮ ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ವಿಷಯವನ್ನು ನೀವು ಅರ್ಥ ಮಾಡ್ಕೊಂಡಿದ್ದೆ ಆದರೆ ನಿಮಗೆ 2 ವೇದಿಕೆಗಳು ಬರ್ತವೆ. ಒಂದು ಚರ್ಚಾ ಸ್ಪರ್ಧೆ ಅಂತ ಬರ್ತದೆ, ಒಂದು ಪ್ರಬಂಧ ಸ್ಪರ್ಧೆ. ಚರ್ಚಾ ಸ್ಪರ್ಧೆ ಬಂದಾಗ ನೀವು ಒಂದು ವೇದಿಕೆ ನಿರ್ಮಾಣ ಮಾಡ್ಕೊಳ್ತಾರೆ. ಆ ನಿರ್ಮಾಣ ಮಾಡಿಕೊಟ್ಟಾಗ ಒಂದು ಅದರ ಪರ ಮತ್ತು ವಿರೋಧ ಒಂದು ಚರ್ಚೆ ನಡೀತಾರೆ. ಅದೆಲ್ಲ ಸ್ಕೂಲಲ್ಲಿ ಮಾಡಿದ್ರೆ ಅದು ಯಾಕೆ ಮಾಡೋದು ಅಂದ್ರೆ ನಿಮ್ಗೆ ಜ್ಞಾನ ವೃದ್ಧಿ ಆಗ್ತದೆ, ವಿಷಯ ಸಿಗ್ತದೆ. ಇದು ಪರ ಯಾವುದೋ ಒಂದು ವಿಷಯ ಕೊಟ್ಟಾಗ ನೀವು ಪರ ವಿರೋಧ ಮಾಡಿದಾಗ ಅದು ಚರ್ಚೆ ಮಾಡಿದಾಗ ನಿಮ್ಮ ಸ್ಟೇಜ್ ಬೇರೆ ಹೋಗ್ತದೆ, ನಿಮ್ಮ ಜ್ಞಾನ ಇಂಪ್ರೂವ್ಮೆಂಟ್ ಆಗ್ತದೆ. ಮತ್ತೆ ಹೇಗೆ ನಾವು ಅದನ್ನ ಡೆಲಿವರ್ ಮಾಡೋದು, ಹೇಗೆ ವಿಷಯನ ಮಂಡನೆ ಮಾಡಬಹುದು ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗ್ತದೆ. ಇನ್ನು ಪ್ರಬಂಧ ಸ್ಪರ್ಧೆ ಇವೆಲ್ಲ ಕೂಡ ಅತ್ಯಧಿಕ ಮತ್ತು ತುಂಬಾ ಇಂಪಾರ್ಟೆಂಟ್. ನೀವು ಕಾಂಪಿಟೇಟ್ ಇದ್ದಾಗ ಅದಕ್ಕೆ ಅರ್ಥಪೂರ್ಣವಾಗಿ ಮತ್ತು ವಿಷಯಾಧಾರಿತವಾಗಿ ಅಂಕಿಅಂಶವನ್ನು ಸಮೇತ ಬರೀಬೇಕು. ನೀವು ದಿನಪತ್ರಿಕೆ ಓದಬೇಕು. ಜೊತೆಗೆ ನೀವು ಪಠ್ಯಕ್ರಮಗಳ ಜೊತೆಗೆ ನಿಮ್ಮ ಕಾಲೇಜು ಶಿಕ್ಷಕರಿಂದ ಅವ್ರ ಸಲಹೆ ಸೂಚನೆ ಕೂಡ ನೀವು ಪಡಿಬಹುದು. ಇವೆಲ್ಲ ಒಂದು ಭಾಗ ಆದರೆ ಇನ್ನು ನೀವು ಎಲ್ಲ ಡಿಗ್ರಿ ಆದ್ಮೇಲೆ ನೀವು ಉದ್ಯೋಗ ಹೋಗೋದಿದ್ದೆ, ಉದ್ಯೋಗ ಹೋಗೋದಂಥದ್ದು ಹಲವಾರು ಉದ್ಯೋಗಗಳು ನಿಮ್ಗೆ ಸಿಗ್ಬೋದು. ಕೋಲಾರ ಸಿಗ್ಬೋದು ಅಥವಾ ಮುಂದೊಂದು ಬೆಂಗಳೂರು ಸಿಗ್ಬೋದು, ಬೇರೆ ಕಡೆ ಹೋಗ್ಬೋದು. ಆದರೆ ಅದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಕೂಡ ಉದ್ಯೋಗ ಅರಸೆ ಹೋಗೋದಿಲ್ಲ. ಬೇಕಾದಷ್ಟು ಅವಕಾಶಗಳು, ಅವಾಗ ಸಂಪನ್ಮೂಲ ನಾನು ಯಾಕೆ ಹೇಳಿದಂದ್ರೆ ನಿಮಗೆ ಬೇಕಾದಷ್ಟು ಬೆಳೀಲಿಕ್ಕೂ ಅಥವಾ ಎಲ್ಲೆಲ್ಲಿ ಅದನ್ನ ಸಂಬಂಧಪಟ್ಟಂತ ಒಂದು ಏನು ಉದ್ಯಮಿಗಳಾಗಲಿಕ್ಕೆ ಅವಕಾಶ ಇದೆ. ಒಂದು ಅತ್ಯುತ್ತಮವಾದ ಗೃಹಿಣಿ ಆಗೋದು ಒಂದು ಸಾಧನೆ. ಏನಪ್ಪ ಇಂಜಿನಿಯರ್ ಆಗಬೇಕು, ಮೆಡಿಕಲ್ ಆಗಬೇಕು ಅಥವಾ ಬಿಸ್ನೆಸ್ ಮಾಡಬೇಕು ಆ ರೀತಿ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಚಿಕ್ಕ ಚಿಕ್ಕ ವ್ಯಾಪಾರ ಮಾಡೋದು ಅದು ಒಂದು ಸಾಧನೆ. ಅಂದ್ರೆ ನಿಷ್ಠೆ, ಪ್ರಾಮಾಣಿಕತೆ ಏನು ಮಾಡಿದ್ರು ಕೂಡ ಒಂದು ಸಾಧನೆ ಆಗ್ತದೆ. ಅದಕ್ಕೆ ಬೇಕಾದಷ್ಟು ಅವಕಾಶಗಳು ನಮ್ಮ ಕೋಲಾರ ಜಿಲ್ಲೆ. ಹಾಗಾಗಿ ನೀವು ಉದ್ಯೋಗಗಳು ಆಗೋ ಜೊತೆಲೆ ನಿಮ್ಗೆ ಅವಕಾಶ ಇಲ್ಲ ಅಂದ್ರೆ ಸ್ವಂತ ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಒಳ್ಳೆ ಉದ್ಯಮಿಗಳು ಆಗೋದು ಕೂಡ ಅವಕಾಶ. ಅಂದ ರೀತಿ ಆಗ್ಲಿಕ್ಕೆ ನಿಮ್ಗೆ ಎಲ್ಲಾ ರೀತಿಯಲ್ಲಿ ಪ್ರೋತ್ಸಾಹ,
ಮತ್ತೆ ಹಣ ಸಹಾಯ ಸರ್ಕಾರವಿದೆ, ಸರ್ಕಾರೇತರ ಸಂಸ್ಥೆಗಳಿದ್ದಾವೆ, ಅದರಿಂದ ನೀವು ಪಡೆಯಬಹುದು. ಕೇವಲ ಒಂದು ಉದ್ಯೋಗನೇ ಸರ್ಟಿಫಿಕೇಟ್ ಕೊಟ್ಟು ಬಯೋಡೇಟಾ ಇಟ್ಕೊಂಡು ತಿರುಗಾಡಕ್ಕೆ ಹೋಗ್ಬೇಡಿ. ಸಿಕ್ಕರೆ ಸಂತೋಷ, ಸಿಗದಿದ್ರು ಕೂಡ ನೀವು ಆಗುತ್ತೆ. ಅದಾದ್ರೂ ನಿಮ್ಮ ಕ್ಯಾಂಪಸ್ ಇಂಟರ್ವ್ಯೂಸ್ ಅಂತ ಮಾಡ್ತಾರೆ. ಕ್ಯಾಂಪಸ್ ಕಲ್ಪನೆ ಮಾಡಿದ್ದೀನಿ. ಅದರಲ್ಲಿ ಹಲವಾರು ಕಂಪನಿಗಳನ್ನು ನಿಮ್ಮ ಮುಖ್ಯಸ್ಥರು ಬರಮಾಡ್ತಾರೆ. ನಿಮ್ಮೆಲ್ಲ ಸಿಕ್ಕರೆ ನೋಡಿ, ಸಿಕ್ಕರೆ ಇದ್ರೆ ನೀವೇ ಅಂತ ಉದ್ಯಮಿಗಳಾಗ್ಬೋದು. ಇವತ್ತು ದಿವಸ ನೀವು ಇದನ್ನೆಲ್ಲ ನೋಡ್ಬೋದು. ಎಲ್ಲ ಕೂಡ ನಿಮಗೆ ಟೀಚರ್ಸ್ ನಿಮ್ಮ ಅಣ್ಣದ ನಿಮ್ಮ ಅಕ್ಕನ ಕಾಣಿಸುತ್ತೆ. ಯಾಕೆಂದ್ರೆ ಇವರೆಲ್ಲ ಒಂದು ತಂಡ ಸೇರಿ ಶಿಕ್ಷಣ ಸಂಸ್ಥೆ ಮಾಡಿದ್ರೆ ಅದು ಒಂದು ಉದ್ಯಮ. ಅಂಥದ್ದು ಕೂಡ ನಿಮ್ಗೆ ಶಕ್ತಿ ಸಾಮರ್ಥ್ಯ ಇದೆ. ಇವರ ಪ್ರತಿಭೆಗಳಿಂದ ಯಾವ ಮಟ್ಟಕ್ಕೆ ಹೋಗ್ಯಾರೋ ಗೊತ್ತಾಗೋದಿಲ್ಲ. ಇವತ್ತು ನಿಮ್ಮ ಸೋದರ ಮಿತ್ರ ಮದನ್ ಇವತ್ತು ರ್ಯಾಂಕ್ ಬಂದ್ರೆ ಮುಂದೊಂದು ದಿನ ಇನ್ನ ಸ್ಟೇಟ್ ಲೆವೆಲ್ ರ್ಯಾಂಕ್ ಬರ್ಬೋದು, ಅಥವಾ UPS ಹಿಂದೇನೋ ಸೆಲೆಕ್ಟ್ ಆಗ್ಬೋದು, ಅಥವಾ ದೊಡ್ಡ ಮಟ್ಟದ ಸಾಧನೆ ಮಾಡ್ಬೋದು. ಇವೆಲ್ಲ ನಿಮಗೆ ಸ್ಫೂರ್ತಿ. ಇವತ್ತು ಬೆಂಗಳೂರು ಅಂತ ಒಂದು ಮಂಗಳೂರು ಅಂತ ಇಲ್ಲಿಂದ ಎಜುಕೇಶನ್ ಸ್ಟೂಡೆಂಟ್ ಕಳಿಸ್ತೀರಿ, ಸರಿಸಮಾನವಾಗಿ ಇವತ್ತು ದಿವಸ ನಿಮ್ಮ ಜಾಗ ರ್ಯಾಂಕ್ ಕೊಡ್ತಾರೆ ಅಂದ್ರೆ ಅದು ಏನೋ ದೂರವರಲ್ಲ, ಎಲ್ಲ ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥವ್ರೆ. ಹಾಗಾಗಿ ಇವತ್ತು ದಿವಸ ಅವಕಾಶಗಳು ಬೇಕಾದಷ್ಟು ಇದಾವೆ. ಯಾವುದೋ ಧೃತಿ ಕೇಳೋದು ಬೇಡ. ನಿಮ್ಮ ಒಂದು ಭವಿಷ್ಯ ನಿಮ್ಮ ಕೈಲಿದೆ. ಜೊತೆಯಲ್ಲಿ ಏನು ಇವತ್ತು ದಿವಸ ಪತ್ರಿಕೆಗಳು ಯಾಕಂದ್ರೆ ಹೇಳ್ತೀನಿ ಅಂದ್ರೆ ಮೊಬೈಲ್ನ ಆದಷ್ಟು ಕಡಿಮೆ ಮಾಡಿ ಯೂಟ್ಯೂಬ್ಗಳಿರ್ತವೆ, ಫೇಸ್ಬುಕ್ಗಳಿರ್ತವೆ. ಎಲ್ಲಾನು ಯೂಟ್ಯೂಬ್ಗಳಲ್ಲಿ ಅಥವಾ ಫೇಸ್ಬುಕ್ಗಳಲ್ಲಿ ನಿಮಗೆ ನೈಜ ಸಂಗತಿಗಳು, ನೈಜ ವಿಷಯಗಳು ನಿಮ್ಗೆ ಸಿಗೋದಿಲ್ಲ. ಅವ್ರು ಊಹೆ ಮಾಡಿದ್ರು, ಯಾರೋ ಊಹೆ ಮಾಡಿದ್ರು, ಯಾರೋ ತುಂಬಿರ್ತಾರೆ, ಲೋಡ್ ಮಾಡಿರ್ತಾರೆ. ಅದು ಸರಿ ನಾವು ತಪ್ಪು ನಿಮ್ಗೆ ಗೊತ್ತಿರೋದಿಲ್ಲ. ಅದನ್ನೇ ಸರಿ ಅಂತ ನೀವು ಕಲ್ಪನೆ ಮಾಡ್ಕೊಂಡು ಊಹೆ ಮಾಡ್ಕೊಂಡು ಅದನ್ನು ಮುಂದೊಂದು ನೀವು ಬಳಕೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ತೊಂದರೆ ಆಗ್ತಾವಲ್ಲ. ಹಾಗಾಗಿ ನೈಜ ಸಂಗತಿಗಳು ನೋಡಬೇಕು ಅಂತಂದ್ರೆ ದಿನಪತ್ರಿಕೆಗಳು, ಗುರುಗಳು ಸಲಹೆ ಸೂಚನೆ ಮಾಡ್ಕೊಳ್ಳಿ. ಹಾಗಾಗಿ ಸತ್ಯ, ನೈಜ ಸಂಗತಿಗಳ ಬಗ್ಗೆ ಗಮನ ಹರಿಸಬೇಕಾಗಬೇಕು. ಇವೆಲ್ಲ ಕೂಡ ಮುಂದೆ ಪ್ರೇರಣೆ ಆಗ್ತದೆ. ಏನು ಇವತ್ತು ದಿವಸ ನೀವು ಬೆಳೀತಾ ಇರ್ತಕ್ಕಂಥ ಒಂದು ಕುಡಿಗಳು ಮುಂದೆ ಡಿಗ್ರಿ ಇದೆ, PG ಇದೆ, ಇವೆಲ್ಲ ಮಾಡ್ಲಿಕ್ಕೆ ಅವಕಾಶ ಇದೆ. ಏನು ಸರಿಸಮಾನ ಗಂಡು ಮಕ್ಕಳು ಎಷ್ಟಿದ್ರು ಹೆಣ್ಮಕ್ಳು ಅಷ್ಟೇ ಇದೆ. ಇಲ್ಲಿ ತಾರತಮ್ಯ ಇಲ್ಲ. ಹಾಗಾಗಿ ಏನು ಡ್ರೆಸ್ ಕೋಡ್ ಕೂಡ ಬಹಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಗ್ರಾಮೀಣ ಭಾಗದಲ್ಲಿ ಇಷ್ಟು ಮಟ್ಟಕ್ಕೆ ಬೆಳೀತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆ ಸಂಗತಿ. ನೀವು ಏನು ಇವತ್ತು ದಿವಸ ಇಂಥ ಒಂದು ಶಿಕ್ಷಕರು ಪಡೆಯಿಸಿ ಈ ಥರ ಒಂದು ತ್ಯಾಗ ಮತ್ತು ಸಮರ್ಪಣೆ ಭಾವ ಇರ್ತಕ್ಕಂಥ ಶಿಕ್ಷಕರು ಹಾಗೆ ಹೇಳಿದಂಗೆ ಬರೀ ಸಂಬಳಕ್ಕಿರುವಂಥವ್ರಲ್ಲ ಕೂಡ. ಇದು ನಾವು ಮಾತಾಡ್ತಾರೆ, ಮನೆಗೆ ಬಂದು ಮಾತಾಡೋದು ನನಗೆ ಖುಷಿ ಆಯಿತು. ಇದು ಸಾಧ್ಯ ಆಗೋದಿಲ್ಲ. ಸಿಟಿಗಳಲ್ಲಿ ಆಗ್ತವೆ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ. ಕೋಲಾರಂಥ ಒಂದು ಗ್ರಾಮೀಣ ಭಾಗದಲ್ಲಿ ಆಗ್ತಕ್ಕಂಥದ್ದು ಭಾಳ ಇದೆಲ್ಲ ಒಂದು ಸೇವೆ, ಸಮರ್ಪಣೆ ನಿಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳಿಗೆ ಇಲ್ಲಿ ಅದ್ರ ಮೂಲಕ ದೊಡ್ಡ ಮಟ್ಟದ ಸಾಧನೆ ಮಾಡಲಿಕ್ಕೆ, ದೊಡ್ಡ ಮಟ್ಟದ PUC ಡಿಸ್ಟಿಂಕ್ಷನ್ ರ್ಯಾಂಕ್ ಬರೋ ಜೊತೆಗೆ ಅವರ ಮುಂದೆ ಭವಿಷ್ಯ ಕಟ್ಟಿಕೊಳ್ಳಲಿಕ್ಕೆ ಯಾವ ರೀತಿಯಾದ ರೂಪುರೇಷೆಗಳು ಬೇಕು ಅದನ್ನು ಕೂಡ ತಿಳಿಸೋದಾಗಬೇಕು. ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕೂಡ